ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿವತ್ತು ಸರ್ವರ್ಸ್ನ ಕಳಿಸ್ತಾ ಇದ್ದಿದ್ರೆ ಸಾವಿರಾರು ಜನಕ್ಕೆ ನಾವಂತೂ ಸರ್ವ್ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾವೆಲ್ಲ ಹಾಕಿದ ಎಫರ್ಟು ಉಪಯೋಗಕ್ಕೆ ಬರದೆ ಆಹಾರ ಮೇಳ ಫ್ಲಾಪ್ ಆಗ್ಬಿಡ್ತಿತ್ತೇನೋ. ಆದ್ರೆ ನೀವಿವತ್ತು ಒಳ್ಳೆ ಟೈಮ್ಗೆ ಪ್ರೊಫೆಷ್ನಲ್ ಸರ್ವರ್ಸ್ನ ಕಳಿಸಿದ್ರಿ. ಅದರಲ್ಲೇನಿದೆ ಪೂರ್ಣಿ, ನಿಮ್ಗೆ ಹೆಲ್ಪ್ ಆಗೋದು ನನ್ನ ಇಂಟೆನ್ಷನ್ ಆಗಿತ್ತು ಅಷ್ಟೇ. ಅಷ್ಟೇ ಅಲ್ಲ ರೀ, ಹೆಡ್ ಶೆಫ್ ರಾಜೇಶ್ನ ಕೆಫೆ ಕಳಿಸಿ ಕ್ಷಮೆ ಕೇಳೋ ಹಾಗೆ ಮಾಡಿದ್ರಿ. ನೀವಿಷ್ಟೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಓ, ಆ ರಾಜೇಶ್ ಅದನ್ನು ಹೇಳ್ಬಿಟ್ನಾ? ಅವ್ರೇನು ಹೇಳಲಿಲ್ಲ, ನೀವು ಹೇಳಬಾರ್ದು ಅಂದಿದ್ರಂತಲ್ಲ, ನಾನೇ ಬಾಯ್ ಬಿಡಿಸ್ದೆ. ಪರವಾಗಿಲ್ಲ, ನನ್ನ ಹೆಂಡ್ತಿನೂ ಸ್ಮಾರ್ಟ್ ಆಗಿದ್ದಾಳೆ. ಮಾಟೇನಿಲ್ಲ, ಸೈಲೆಂಟಾಗಿ ಒಳ್ಳೆ ಕೆಲಸ ಮಾಡೋದು, ಅದನ್ನು ಯಾರಿಗೂ ಹೇಳಬೇಡಿ ಅನ್ನೋದ್ರಲ್ಲಿ ನೀವು ಅಪ್ಪ ಮಗ ಒಂದೇ ಥರ ಅಲ್ವಾ? ಅದಕ್ಕೆ ಡೌಟ್ ಬಂದು ರಾಜೇಶ್ನ ಕೇಳಿದೆ. ನೀವು ನಿಮ್ಮ ಅಪ್ಪನ ಥರನೇ ಅಂತ ಮತ್ತೆ ಕನ್ಫರ್ಮ್ ಆಗೋಯ್ತು. ಈ ಟೈಮಲ್ಲಿ ಅವ್ರ ವಿಷಯ ಬೇಕಾ? ಸಾರಿ. ಹೋಗ್ಲಿ ಬಿಡು. ಸೊ ಈ ಡೆಕೋರೇಷನ್ ಎಲ್ಲ ಗೆದ್ದಿರೋ ಗೆದ್ದಿರೋ ಖುಷಿಗೆ ಮಾತ್ರ ಅಲ್ಲ ರೀ, ಈ ಗೆಲುವಿಗೆ ಮುಖ್ಯ ಕಾರಣ ಆಗಿರೋ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಹಾಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಅನಿಸ್ತು. ಅದಕ್ಕೆ ಹೀಗೊಂದು ಸಣ್ಣ ಸರ್ಪ್ರೈಸ್ ಕೊಟ್ಟು ಹೀಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಓಹೋ, ಹೀಗೆಲ್ಲ ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮ್ ಇದೆ ಅಂತ ಮುಂಚೆನೇ ಗೊತ್ತಿದ್ದರೆ ಇನ್ನೂ ಏನೇನೋ ಮಾಡ್ತೀನಪ್ಪ. ಅಭಿಗೆ ಖಂಡಿತ ಬೇಜಾರಾಗಿರುತ್ತೆ ಮಹೇಶ. ಅವನು ಚಿಕ್ಕವನಾಗಿದ್ದಾಗಿಂದಲೂ ಅವನು ಹೇಗೆ ಅಂತ ನಿಂಗೆ ಗೊತ್ತಲ್ಲ. ಅವನಿಗೆ ಸಣ್ಣ ಪುಟ್ಟ ಆಟದಲ್ಲಿ ಸೋಲೋದಂದರೆ ಅದೇ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಚಾಲೆಂಜಲ್ಲಿ ಹೀಗಾಗಿದ್ದು ಅವನಿಗೆ ತುಂಬ ನಿರಾಸೆ ಆಗಿರುತ್ತೆ. ಅಭಿನ ಸೋಲ್ಸೋದು ನನ್ನ ಉದ್ದೇಶ ಆಗಿರಲಿಲ್ಲ ಕಣೋ. ಕೆಫೆ ಜನಾರ್ದನ್ ಪಾಲಾಗದಿರುವಾಗ ನೋಡ್ಕೊಳ್ಳೋಕೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಜನಾರ್ದನನ್ ಸ್ವಾರ್ಥಕ್ಕೆ ಕೆಫೆ ಪಬ್ಬಾಗಿ ಬದಲಾಗೋದ್ರಿಂದ ಕೆಫೆನೇ ನಂಬ್ಕೊಂಡ್ರು ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತಿದ್ರು. ಮಗ ಅಂದ ಕಾರಣಕ್ಕೆ ಅವನು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಮಹೇಶ? ನಿನ್ಗೇನನ್ಸುತ್ತೆ ಹೇಳು, ನಾನು ಮಾಡಿದ್ದು ಸರಿನಾ? ಅಯ್ಯ ಬನ್ನಿ ಪಾಪಮ್ಮ. ಅಂದ್ಕಂಡೆ ನೀವಿಲ್ಲೇ ಇರ್ತೀರಾ ಅಂತ. ಹೋಟೆಲು ನಿಮ್ಮ ಪಾಲೆ ಉಳೀತು ಅಂತ ಕೇಳಿ ತುಂಬ ಸಂತೋಷ ಆಯ್ತಯ್ಯ. ಹ್ಞೂ ಪಾಪಮ್ಮ, ಆದರೆ ಅಭಿ ಸರಿ ಹೋಗ್ತಾರೆ ಬಿಡಿ ಅಯ್ಯ. ನಾನೀಗ ನಿಮ್ಗೊಂದು ಸಂತೋಷದ ಸುದ್ದಿ ಹೇಳೋಕೆ ಬಂದಿದ್ದೀನಿ. ಸಂತೋಷದ ಸುದ್ದಿನ? ಏನ್ ಪಾಪಮ್ಮ? ನೀವು ಹೋಟ್ಲಿಂದ ನನ್ನನ್ನು ಬೇಗ ಮನೆಗೆ ಹೋಗು ಅಂತ ಕಳಿಸಿದ್ರಿ ಅಲ್ಲ, ಈ ಸಂತೋಷದ ಸುದ್ದಿ ಕೇಳಲಿ ಅಂತಲೇ ಆ ದೇವ್ರು ನನ್ನನ್ನು ಮನೆಗೆ ಕಳಿಸಿದ ಅಂತ ಕಾಣಿಸುತ್ತೆ. ಚಿಕ್ಕ ಯಜಮಾನರು ಇವತ್ತು ಪೂರ್ಣಿ ಅವ್ರ ಟೀಮು ಕಾಂಪಿಟೇಷನಲ್ಲಿ ಗೆಲ್ಲೋದು ನನಗೆ ತುಂಬ ಮುಖ್ಯ. ಅದಕ್ಕೆ ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಿದ್ದೀನಿ. ನಿಮಗೆ ಗೊತ್ತಿಲ್ಲದ ಹಾಗೆ ಚಿಕ್ಕ ಯಜಮಾನ್ರು ನಿಮಗೆ ಸಹಾಯ ಮಾಡಿದ್ರಯ್ಯ. ಎದುರುಗಡೆ ಕಲ್ಲಿನ ಹಂಗಿದ್ರು ಮನಸ್ಸು ಒಳಗಡೆ ನಿಮ್ಮ ಬಗ್ಗೆ ಅವರಿಗೆ ಕಾಳಜಿ ಇದೆ. ನಿಮ್ಮ ಹೋಟೆಲ್ ವಿಷಯಕ್ಕೆ ಮನೆಯೇ ಇದ್ಕೊಂಡು ಎಷ್ಟು ಒದ್ದಾಟ ನಡೆಸಿದ್ರು ಗೊತ್ತಾ? ನಿಮ್ಮ ಥರನೇ ಚಿನ್ನದಂಥ ಮನಸ್ಸು ಅವರದ್ದು. ಅವಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ನ ನಂಗೆ ನಂಬೋಕೆ ಆಗ್ತಿಲ್ಲ ಪಾಪಮ್ಮ. ಕೇಳಿದೆ ಮಹೇಶ, ಅವಿ ಬದಲಾಗ್ತಿದ್ದಾನೆ ಅಂತ ನಾನು ಹೇಳಿದ್ನಲ್ಲ, ಪಾಪಮ್ಮ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ಅವಿ ನನ್ನ ಕೆಫೆನ ಉಳಿಸೋದಕ್ಕೆ ಅವನು ಓದಾಡ್ತಿದ್ನಂತೆ. ಇದನ್ನು ಕೇಳೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ದೇವ್ರೆ, ಕೊನೆಗೂ ಮಾಧವ್ ಸರ್ ಕೆಫೆ ಅವ್ರಿಗೆ ಉಳಿಯೋ ಹಾಗೆ ಮಾಡಿದೆ. ಅವತ್ತು ಸರಿಯಾದ ಸಮಯಕ್ಕೆ ನಾವು ಎಲ್ಲರೂ ಹೋಗಿ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋ ಹಾಗೆ ಮಾಡಿದೆ. ನಿನ್ಗೆಷ್ಟು ಋಣಿಯಾಗಿದ್ರು ಸಾಲದು ದೇವ್ರೆ. ಏನು ಆವಾಗಲಿಂದ ಪೂಜೆಗೆ ರೆಡಿ ಮಾಡ್ತಾನೇ ಇದೆಯಾ? ಮಾಡಬೇಕಾದ ಕೆಲಸನ ಬೇಗ ಮಾಡಬೇಕು ಅನ್ನೋದು ಇನ್ನೂ ಕಲ್ತಿಲ್ವಾ ನೀನು? ಇಲ್ಲ, ಎಲ್ಲ ರೆಡಿ ಇದೆ ಮಾವ. ನೈವೇದ್ಯಕ್ಕೆ ಇಟ್ಟಿದೀಯಾ? ಹ್ಞೂ ಮಾವ, ಹಣ್ಣು ಇಟ್ಟಿದ್ದೀರಿ. ಮಾವ, ನೆನ್ನೆ ನಿಮ್ಮಿಂದ ತುಂಬ ದೊಡ್ಡ ಸಹಾಯ ಆಯಿತು ಮಾವ. ನೀವು ನಮ್ಮನ್ನೆಲ್ಲ ಕೆಫೆಗೆ ಹೋಗಕ್ಕೆ ಹೇಳಿ ನೀವು ಅಲ್ಲಿಗೆ ಬಂದು ಲೆಕ್ಕ ನೋಡ್ಕೊಳ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ನೀನೇ ಹೇಳಿದೆಯಲ್ಲ, ದೇವರು ನಮ್ಮ ಪರ ಇದ್ದ ಅಂತ. ಚಪ್ಪಲಿ ಕಳ್ಳ ಒಳ್ಳೆಯವನು, ಅದಕ್ಕೆ ದೇವರು ಅವನ ಪರ ನಮ್ಮ ಪರ ಇದ್ದ. ಆದರೆ ಎಲ್ಲರ ವಿಷಯದಲ್ಲೂ ಹಾಗೆ ಅಂತ ಹೇಳೋಕ್ಕಾಗಲ್ಲ ನೋಡು. ಈಗ ನಿನ್ನ ಮಗಳ ವಿಷಯನೇ ತಗೋ, ದೇವರು ಅಂಥ ಅವ್ರ ಪರ ಯಾವತ್ತಾದರೂ ಇರ್ತಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.